ಹಾಯ್ ಫ್ರೆಂಡ್ಸ್, ಶುಭೋದಯ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ಇಷ್ಟು ದಿನ ನಾನು ತೋಟನ ಹೇಗೆ ನಿರ್ವಹಣೆ ಮಾಡ್ತಾಯಿದ್ದೀನಿ, ನನ್ನ ತೋಟ ಎಷ್ಟಿದೆ, ಅದರಲ್ಲಿ ಈಗ ಆಲ್ರೆಡಿ ಎಷ್ಟು ಈಲ್ಡ್ ಬರ್ತಾ ಇದೆ, ಎಷ್ಟೆಷ್ಟು ಅಂತರದಲ್ಲಿ ನಾನು ಅಡಿಕೆ ಗಿಡಗಳನ್ನ ಪ್ಲ್ಯಾಂಟಿಂಗ್ ಮಾಡಿದ್ದೀನಿ, ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿದ್ದೀನಿ. ಇವತ್ತು ನಾನು ನಿಮಗೆ ನೀಡಬೇಕಾದಂಥ ಮಾಹಿತಿ ಬಂದ್ಬಿಟ್ಟು, ನಾನು ನಿಮಗೆ ತಿಳಿಸ್ಬೇಕು ಅಂದ್ಕೊಂಡಿರೋ ಮಾಹಿತಿ ಬಂದ್ಬಿಟ್ಟು, ನೀವು ಅಡಿಕೆ ಮೇಯ್ನ್ ಕ್ರಾಪಾಗಿ ಇಟ್ಕೊಂಡು ಅದ್ರ ಮಧ್ಯೆ ಅಂತರ್ಬೆಳೆಯಾಗಿ ಏಲಕ್ಕಿ ಮತ್ತು ಮೆಣಸು, ಬಾಳೆ ಇವನ್ನ ಬೆಳೆಯೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ನಿಮ್ಮದು ಮೇಯ್ನ್ ಕ್ರಾಪು ಆದಾಯ ಏನಿರುತ್ತೆ ನಿಮ್ಗೆ ಅದು ಆದಾಯವಾಗೇ ಉಳ್ಕೊಳ್ಳುತ್ತೆ. ನೀವು ಆ ತೋಟಕ್ಕೆ ವರ್ಷಕ್ಕೆ ನಿರ್ವಹಣೆ ಮಾಡೋಕ್ಕೆ ಏನು ಖರ್ಚು ಬರುತ್ತೆ ಅದನ್ನು ಈ ಅಂತರ್ಬೆಳೆಗಳೇನಾಗುತ್ತೆ ಅಂತ ಅಂದರೆ ನಿಭಾಯಿಸ್ಕೊಂಡು ಹೋಗುತ್ತೆ. ಹಾಗಾಗಿ ನಾನೀಗ ಪ್ಲ್ಯಾನ್ ಮಾಡಿಬಿಟ್ಟು ಏಲಕ್ಕಿ ಅರ್ಧ ಎಕ್ರೆಲಿ ಹಾಕ್ಕೊಂಡಿದ್ದೀನಿ, ಜೊತೆಗೆ ಮೆಣಸನ್ನ ಅರ್ಧ ಎಕ್ರೆಲಿ ಹಾಕ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಆಯಿತು ಅಂತ ಅಂದರೆ ಮೈಂಟೈನ್ ಮಾಡೋಕ್ಕಾಗಲ್ಲ. ಒಬ್ರು ಇದ್ಕೊಂಡು ಎಷ್ಟು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟನ್ನು ಪ್ಲ್ಯಾನ್ ಮಾಡ್ಕೊಂಡು ನೀಟಾಗಿ ಮಾಡ್ಕೊಳ್ಳಿ. ಈಗ ಏಲಕ್ಕಿ ಏನು ಹಾಕಿದ್ದೀನಿ ಅದು ಒಂದು ಸಾಲಲ್ಲಿ ಏಲಕ್ಕಿ ಇತ್ತು ಅಂತ ಅಂದರೆ ಇಲ್ಲಿ 4 ಅಡಿಕೆ ಗಿಡಗಳ ಮಧ್ಯಕ್ಕೆ ನಾನು ಪ್ಲ್ಯಾಂಟಿಂಗ್ ಮಾಡಿರೋದು. ಯಾಕೆ ಅಂತ ಅಂದರೆ ಸರಿಯಾಗಿ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡಬೇಕಾಗಿರೋದು ಕೂಡ ನಮ್ಮ ಜವಾಬ್ದಾರಿ ಆಗುತ್ತೆ. ಯಾಕೆಂದರೆ ಈಲ್ಡಿಗೆ ಬಂದಿರೋ ತೋಟ, ಅಡಿಕೆ ತೋಟ ಏನಿದೆ ಅದಕ್ಕೆ ಇನ್ನು ಮುಂದೆ ಪೋಷಕಾಂಶಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಏಲಕ್ಕಿಗೂ ಅಷ್ಟೇ ನಾವು ಪೋಷಕಾಂಶಗಳನ್ನ ಕೊಡಬೇಕಾಗಿರೋದ್ರಿಂದ ಅದ್ರದ್ದು ಆದಷ್ಟು ಅಂತರವಾಗಿ ಡಿಸ್ಟೆನ್ಸ್ ಕರೆಕ್ಟಾಗಿರೋ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಬೇಕು. ಜೊತೆಗೆ ಇನ್ನೊಂದು ಲೈನಲ್ಲಿ ಏನು ಮಾಡಿದ್ದೀನಿ ಅಂತ ಅಂದರೆ ಒಂದು 60 ಏಲಕ್ಕಿ ಬಾಳೆನ ನೆಟ್ಟಿದ್ದೀನಿ. ಅದನ್ನು ಒಂದು ಕ್ರಾಪ್ ತೊಗೋಬೇಕು ಅನ್ನೋದಷ್ಟೇ ನನ್ನ ಇಂಟೆನ್ಷನ್ನು. ಅದರಿಂದ ನೆಕ್ಸ್ಟ್ ಅದನ್ನೇನು ಮಾಡಬೇಕು, ಬಸಿಗಾವಲೆ ಮಾಡಬೇಕು ಆ ಸಾಲನ್ನು ಅಂದ್ಕೊಂಡಿದ್ದೀನಿ. ಒಂದು ವೇಳೆ ನೀರು ಇಂಗ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ ನನಗೆ ಆ ಥರ ಇದ್ದರೆ ಏನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ಪ್ಲ್ಯಾನಿಂಗ್ ಬಂದ್ಬಿಟ್ಟು ಆ ಸಾಲಿಗೂ ಕೂಡ ಏಲಕ್ಕಿ ಹಾಕಬೇಕು ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಏಲಕ್ಕಿ ಸೆಲೆಕ್ಟ್ ಮಾಡ್ಕೊಂಡಿರೋದು ಕಂದು, ಜೊತೆಗೆ ನೆಲಿಯಾನಿ ಗ್ರೀನ್ ಗೋಲ್ಡ್ ಅಂದ್ಬಿಟ್ಟು ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು. ಇದ್ರ ಜೊತೆಗೆ ಏನು ಮಾಡಿದ್ದೀನಿ ಅಂದರೆ ಇನ್ನರ್ಧ ಎಕರೆಯಲ್ಲಿ ಕರಿಮೆಣಸನ್ನು ಪ್ಲ್ಯಾಂಟಿಂಗ್ ಮಾಡ್ಕೊಂಡಿದ್ದೀನಿ. ಈ ಕರಿಮೆಣಸು ಬಂದ್ಬಿಟ್ಟು ಯಾವುದು ತಳಿ ಅಂತ ಅಂದರೆ ಪಣಿಯೂರು 1 ಅಂದ್ಬಿಟ್ಟು. ನಾನಿದು ಡೈರೆಕ್ಟಾಗಿ ಗಿಡಗಳನ್ನ ಟಿಶ್ಯೂ ಕಲ್ಚರ್ ಗಿಡಗಳನ್ನ ತೊಗೊಂಡಿಲ್ಲ, ಇದು ಕಸಿ ಕಟ್ಟಿರೋ ಗಿಡಗಳನ್ನ ತೊಗೊಂಡಿರೋದು. ಕಾರಣ ಏನಪ್ಪ ಅಂತ ಅಂದರೆ ನೀವು ಕಸಿ ಕಟ್ಟಿರೋ ಗಿಡಗಳನ್ನ ತೊಗೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ನೀರು ನಿಲ್ತು ಅಂತ ಅಂದರೆ ಆ ಬೇರು ಕೊಳೆಯುತ್ತೆ. ಹಾಗಾಗಿ ನೀವು ಕಸಿ ಕಟ್ಟಿರೋ ಗಿಡಗಳನ್ನ ತೊಗೊಳ್ಳೋದ್ರಿಂದ ಬೇರು ಕೊಳೆಯೋಂಥ ಚಾನ್ಸಸ್ ಇರೋಲ್ಲ ಮತ್ತು ಗಿಡಗಳು ಬೇಗ ಡೆವಲಪ್ ಆಗುತ್ತೆ. ಇದರಲ್ಲಿ ಒಂದು ಡಿಸಡ್ವಾಂಟೇಜಸ್ ಏನಪ್ಪ ಅಂತ ಅಂದರೆ ನೀವು ಕಸಿ ಕಟ್ಟಿರೋ ಗಿಡಗಳೇನಾಗುತ್ತೆ ಅಂದರೆ ಕೆಳಗಡೆಯಿಂದ ಚಿಗುರ್ತಾ ಇರುತ್ತೆ. ನೀವು ಆಗಾಗಲೇ ಅದನ್ನು ಚೆಕ್ ಮಾಡಿಕೊಂಡು ಆ ಚಿಗುರನ್ನ ತೆಗೆದಾಕಬೇಕು. ಆವಾಗಷ್ಟೇ ಮೇಯ್ನ್ ಕ್ರಾಪ್ಗೆ ಏನಾಗುತ್ತೆ ಅಂತ ಅಂದರೆ ಪೋಷಕಾಂಶಗಳು ಹೋಗುತ್ತೆ. ಹಾಗಾಗಿ ಏನು ನೋಡ್ತಾ ಇದ್ದೀರಿ ನೀವು, ಏಲಕ್ಕಿ ಆಗಿರ್ಬೋದು ಮತ್ತು ಕರಿಮೆಣಸು ಆಗಿರ್ಬೋದು, ಇದು ನೆಟ್ಟು 1 ತಿಂಗಳಾಗಿದೆ. ಇವಾಗ ಸರಿಯಾಗಿ ನಿರ್ವಹಣೆ ಮಾಡ್ತಾಯಿದ್ದೀವಿ, ಅದು ಕೂಡ ಹೊಸ ಚಿಗುರು ಹೊಡಿತಾ ಇದೆ. ನೀವು ಆದಷ್ಟು ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಅಂದರೆ ನಿಮಗೆ ಯಾವುದೇ ರೀತಿ ಬರ್ಡನ್ ಆಗೋಲ್ಲ. ಇದ್ರ ಜೊತೆ ನೀವು ಇನ್ನೊಂದು ಬೆಳೆ ಬಂದ್ಬಿಟ್ಟು ವಿಳ್ಯದೆಲೆ ಬೇಕಾದರೂ ಮಾಡ್ಕೋಬೋದು. ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.